ರಾಗಿಯಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ ಮತ್ತು ನಾರಿನಂಶ ತುಂಬ ಇರುತ್ತೆ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗೆ ತುಂಬ ಒಳ್ಳೆಯದು. ಎಲ್ಲರಿಗೂ ಹೆಲ್ದಿಯಾಗಿರೋ ಈ ರಾಗಿಯಿಂದ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡಿ ತಿನ್ಬೋದು. ನಾನು ಯಾವಾಗಲೂ ಅವಾಗವಾಗ ಮಾಡ್ತಾ ಇರುವಂಥ ರೆಸಿಪಿ ಅಂದರೆ ರಾಗಿ ಹಲ್ವಾ ಅಥವಾ ರಾಗಿ ಹಾಲುಬಾಯಿ, ರಾಗಿ ಮಣ್ಣಿ ಅಂತಲೂ ಕರೀತಾರೆ, ರಾಗಿ ಕಿಲ್ಸ ಅಂತಾರೆ. ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಬೇಸಿಗೆಲಿ ಮಾಡಿದ್ರಂತೂ ತುಂಬ ಒಳ್ಳೆಯದು. ಆದರೂ ಈಗೆಲ್ಲ ಮಾಡಿಟ್ರೆ ತಿಂತಾ ಇರ್ಬೋದು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಇದೇನು ತುಂಬ ದಿನ ನಾವು ಇಡೋಕ್ಕಂತೂ ಬರಲ್ಲ. 1-2 ದಿನ ಇಟ್ಕೊಂಡಂತೂ ತಿನ್ಬೋದು. ಈಗ ಫ್ರಿಡ್ಜ್ ಇರೋದ್ರಿಂದ ಏನಿಲ್ಲ, ರಾತ್ರಿ ಸ್ವಲ್ಪ ರಾಗಿನ ನೆನೆಸಿಟ್ಟು ಬೆಳಿಗ್ಗೆ ಅದಕ್ಕೆ ಒಂದು ಮುಷ್ಟಿಕಾಯಿ, ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಅದರಿಂದ ಹಾಲನ್ನು ತೆಕ್ಕೋಬೇಕು. ನಾನು ಒಂದು 2 ಸಲ ರುಬ್ಬಿ ಹಾಲನ್ನು ಪೂರ್ತಿ ತೆಗಿತೀನಿ. ರಾಗಿಯಲ್ಲಿ ಏನೇನು ಸತ್ವ ಇರುತ್ತೆ ಅದು ಪೂರ್ತಿ ಬಿಡೋ ತನಕನೂ ಚೆನ್ನಾಗಿ ಅದನ್ನು ಸೋಸ್ಕೊಂಡು ಹಾಲು ತೆಕ್ಕೊತೀನಿ. ಅದಾದಮೇಲೆ ಅದಕ್ಕೆ ಒಂದು ದಪ್ಪ ತಳದ ಬಾಣಲಿನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ನಾನಿಲ್ಲಿ ಜೋನಿ ಬೆಲ್ಲ ಅಂದರೆ ನಮ್ಮ ಮಲೆನಾಡು ಬೆಲ್ಲ ಏನಿರುತ್ತೆ ಅದನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಉಪ್ಪಿನಂಶ ಇರಲ್ಲ, ಹಾಗಾಗಿ ಉಪ್ಪನ್ನು ಜಾಸ್ತಿ ಹಾಕಿದ್ದೀನಿ. ಉಂಡೆ ಬೆಲ್ಲ ತೊಗೊಂಡಿದ್ರೆ ಅದರಲ್ಲಿ ಉಪ್ಪಿರುತ್ತೆ, ಹಾಗಾಗಿ ಅದಕ್ಕೆ ಜಾಸ್ತಿ ಉಪ್ಪನ್ನು ಹಾಕೋದು ಬೇಡ. ಹಾಗೆ ಇದನ್ನು ಚೆನ್ನಾಗಿ ಒಂದು ಏನಿಲ್ಲ ಅಂದರೂ 1/4 ಗಂಟೆ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ಬೇಗ ದಪ್ಪ ಆಗುತ್ತೆ, ತುಂಬ ಟೈಮೇನು ತಗೊಳ್ಳಲ್ಲ. ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಅದಕ್ಕೆ ತುಪ್ಪ ಆಪ್ಷನಲ್, ಬೇಕಾದರೆ ಹಾಕೋಬೋದು. ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ. ನನ್ನ ಮಗ ಯಾವುದ್ರಲ್ಲೂ ತಿನ್ನಲ್ಲ, ಇದ್ರ ಮೂಲಕನಾದರೂ ತುಪ್ಪ ಹೋಗಲಿ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ಹಾಗೆ ತುಪ್ಪನ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ಎರೆದು ಇಟ್ಬಿಟ್ರೆ ಅದು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ಇಲ್ಲ ಅಂದರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ಬೋದು. ಸಕ್ಕ ಸಾಫ್ಟಾಗಿರುತ್ತೆ. ಮಕ್ಕಳು ತಿನ್ಬೋದು, ವಯಸ್ಸಾದವ್ರು ತಿನ್ಬೋದು, ಎಲ್ಲರೂ ತಿನ್ಬೋದು.